ಅದೆಲ್ಲ ಗೊತ್ತಿಲ್ಲ. ఇవాగ ಏನು డీల్ ಆಗಿರೋదేను కొంచెం నేర్చుకుంటే డీల్లో ఫస్ట్ వస్తాను కాదు. ఇప్పుడు అందరికిನ್ನ ముందుగా చేస్తావని నాకు తెలియదు చేయాల. ಸ್ವಾತಿನ ಇವತ್ತು ಮನೆಗೆ ಕಳಿಸಲ್ಲ, ಫ್ಲವರ್ ಬರಬೇಕಷ್ಟೇ. ಕೊಟ್ಟಿ ಲವಣ್ಯಲ್ಲಿ ಯಾವ ಥರ ಬರ್ತಿದೆ ನೋಡೋಣ. ಸ್ವಲ್ಪ ಬೆಟರ್ ಇದೆ, ಮೇಲೆ ಸ್ವಲ್ಪ ಕ್ರಾಸ್ ಆಗ್ತಾ ಇದೆ ನೋಡಿ, ಒಂದೇ ಕಡೆ ಬರ್ತಾ ಇದೆ. ನೀಟಾಗಿ ಟ್ವಿಸ್ಟ್ ಮಾಡು. ಏಮ್ಮ ಓಕೆ, ಬರೀ ಥ್ರೆಡ್ಡೇ ಕಾಣಿಸ್ತಿದೆ. ಸಾರಿ, ಥ್ರೆಡ್ ಅಲ್ಲ, ತೋಟ. ಓಕೆ 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 ನಿಂಗೆ ಬರ್ತಾ ಇಲ್ಲ, ಬೇಗ ಮಾಡಿ. ಎಲ್ಲಿ ಏಮ್ಮ? ಓಕೆ ಓಕೆ, ಹಂಗೆ ಮಾಡಿ, ಹಂಗೆ ಮಾಡಿ. ಯಾಕೆ ಜೋಡಿಸ್ಬೇಕು? ಒಂದ್ರ ಮೇಲೆ ಒಂದು ಜೋಡಿಸಿದ್ರೆ ಬರುತ್ತೆ. ನೀವು ಒಂದ್ರ ಮೇಲೆ ಒಂದು ನೀವೇನು ಜೋಡಿಸ್ತೀರ ಗೊತ್ತಾ? ಪಕ್ಕ ಪಕ್ಕ ಜೋಡಿಸ್ತೀರ, ಅದಕ್ಕೆ ಬರಲ್ಲ. ಹಿಂಗ್ ಸುತ್ತಿ, ಹಿಂಗ್ ಸುತ್ಕೊಬೇಕು. ಒಂದ್ರ ಮೇಲೆ ಒಂದು, ನೀವು ಒಂದ್ರ ಮೇಲೆ ಇಟ್ಬಿಟ್ಟು, ನೀವು ಇವಾಗ ಒಂದ್ರ ಮೇಲೆ ಒಂದು ಇಟ್ಟಿದ್ದೀರಲ್ವಾ, ನೀವು ಎರಡನ್ನೂ ಸುತ್ತ ಬಿಡ್ತೀರಾ. ಇದು ಒಂದು ಅಷ್ಟೇ ಸುತ್ತಬೇಕು. ಹೌದು, ಹಿಂಗೆ. ಹಂಗೆ ನಿಮ್ಮ ಕೈ ಫ್ರೀ ಆಗಿರ್ಬೇಕು. ಹಿಂಗೆ ಹಿಂಗ ಇರಿ, ನಾನು ತೋರಿಸ್ತೀನಿ, ಇಟ್ಕೊಳ್ಳಿ. ಈ ಥರ ಒಂದು ಹೂವು ಕಟ್ಕೊಂಡಿದ್ದೀನಲ್ವಾ, ಇದಾಗಿದ ತಕ್ಷಣ ಒಂದು ಕೈಯಲ್ಲಿ ಈ ರೀತಿ ಹೋಲ್ಡ್ ಮಾಡಿ ಒಂದು ಹೂವು ಹಾಗೆ ನಂತರ ನನ್ನ ಜೊತೆನೆ ಮಾಡಿ ಬರುತ್ತೆ. ಮಾಡ್ಕೊಟ್ರ ಆಯ್ತಾ? ಇವಾಗ ಒಂದು ಹೂವನ ನೋಡಿ, ಇದ್ರ ಮೇಲೆ ಇದ್ರ ಮೇಲೆ ಹೂವು ಜೋಡಿಸಿದ್ರ. ಇವಾಗ ಥ್ರೆಡ್ ಇಲ್ಲಿದೆ, ಎಲ್ಲಿದೆ? ಇವಾಗ ನೋಡಿ, ಹಿಂಗೆ ಈ ಹೂವನ ದಾಟ್ಬೇಕು ನೋಡಿ. ಮೇಲೆ ಹೋಗಿ ಕೆಳಗೆ ಕೆಳಗಡೆ ಬರುತ್ತೆ, ಆಟೋಮೆಟಿಕ್. ಅದೇ ಹಿಂಗೆ ಹಿಡ್ಕೊಂಡ್ವಿ ಅಂದ್ರೆ ನಮ್ಗೆ ನೀಟಾಗಿ ಕಾಣಿಸುತ್ತೆ. ದಾರ ಇಟ್ಕೊಂಡಿದ್ದೆ ನಾನು, ಅದೇ ಹೇಳ್ತೇನೆ, ದಾರ ಇಟ್ಕೊಳ್ಳಿ. ಇಲ್ಲಿ ದಾರ ಇಟ್ಕೊಳ್ಳಿಪ್ಪ, ದಾರ ಮೇಲೆ ಹೂವ ಇಡಿ. ಇದನ್ನ ಈ ರೀತಿ ತಗೊಂಡು ಹೌದು, ಅದು ಕೆಳಗಡೆ ಬರ್ಬೇಕು ನಿಮ್ಗೆ ಥ್ರೆಡ್. ಇದು ಪೂರ್ಣ ನಾವು ಚೇಂಜ್ ಮಾಡ್ಕೋಬೇಕು, ಆಗ್ಲೇ ತಾನೇ ರೌಂಡ್. ಹೌದು 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 ಹೌದು, ನೋಡಿ ಪ್ರಾಸೆಸ್ ಇದೆ. ಇಷ್ಟೇ.